ಹಾಗಲಕಾಯಿ ಪಲ್ಯನ ನೀವು ಒಂದ್ಸಲ ಈ ರೀತಿ ಮಾಡಿ ನೋಡಿ. ಸೊ ಹಾಗೆ ಕೂಡ ತಿನ್ಬೋದು. ಈ ಪಲ್ಯ ಅಷ್ಟು ರುಚಿಯಾಗಿರುತ್ತೆ ಮತ್ತು ತುಂಬ ಹೆಲ್ದಿ ಕೂಡ ಈ ರೆಸಿಪಿ. ನಾನಿಲ್ಲಿ ಹಾಗಲಕಾಯಿ ತೊಗೊಂಡಿದ್ದೀನಿ. ಮೊದಲನೇ ಕ್ಲೀನಾಗಿ ತೊಳೆದಿಟ್ಕೊಂಡಿನಿ. ಇದನ್ನು ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಂಡು ತೊಗೋಬೇಕು. ಇಲ್ಲಿ ಬೀಜ ಇದ್ದರೆ ನೀವು ತೊಗೋಬೇಕಾಗುತ್ತೆ. ಇದರಲ್ಲಿ ಜಾಸ್ತಿ ಬೀಜ ಇಲ್ಲ. ಇದು ತುಂಬ ಎಳೆಯಾಗಿದೆ ಹಾಗಲಕಾಯಿ, ಹೀಗಾಗಿ ನಾನಿಲ್ಲಿ ತೆಗಿತಿಲ್ಲ, ಹಾಗೆಯೇ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ನಾನು ಹಾಗಲಕಾಯಿ ಕಟ್ ಮಾಡ್ಕೊಂಡು ಆಗಿದ್ದೇವೆ. ಮತ್ತು ಈ ಹಾಗಲಕಾಯಿ ಜಾಸ್ತಿ ದಪ್ಪ ಕಟ್ ಮಾಡ್ಕೊಂಬಾರ್ದು. ನಾವು ಚೀಪ್ಸ್ ಯಾವ ರೀತಿ ಕಟ್ ಮಾಡ್ಕೊತೇವೆ ನೋಡಿ ಅಷ್ಟು ತೆಳ್ಳಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿನಲ್ಲಿ ಒಂದು 4 ಚಮಚ ಆಗುವಷ್ಟು ಎಣ್ಣೆ ಹಾಕೊತಿದ್ದೀನಿ. ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಇರಲಿ. ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ತಿದ್ದೀನಿ. ಓಕೆ, ಒಂದು ಸ್ವಲ್ಪ ಇಂಗು ಕೂಡ ನಾನಿಲ್ಲಿ ಹಾಕ್ಕೊಂಡಿನಿ. ಇವಾಗ ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿಣ ಸೇರಿಸ್ತಿದ್ದೀನಿ. ಇವಾಗ ಕಟ್ ಮಾಡಿದಂತಹ ಹಾಗಲಕಾಯಿನ ಹಾಕೊತಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲೇ ಸೇರಿಸ್ತಿದ್ದೀನಿ, ಜಲ್ದಿ ಹುರಿಯುತ್ತೆ ಹಾಗಲಕಾಯಿ. ಓಕೆ, ಏನಿಲ್ಲ, ಇವಾಗ ಹಾಗಲಕಾಯಿ ಪೂರ್ತಿಯಾಗಿ 80% ಆಗೋ ತನಕ ಇಲ್ಲೇ ಹುರ್ಕೊಂಡು ತೊಗೋಬೇಕಾಗುತ್ತೆ. ಮಸಾಲಾನ ಹಾಕಬಾರ್ದು. ಹಾಗೆಯೇ ಮೊದಲಿಗೆ ಪೂರ್ತಿಯಾಗಿ ಕ್ರಿಸ್ಪಿ ಆಗಬೇಕು. ನೀವು ಎಷ್ಟು ಸರಿಯಾಗಿ ಹುರ್ಕೋತಿರಲ್ಲ ಅಷ್ಟೇ ಸರಿಯಾಗಿ ಬರುತ್ತೆ ಈ ಹಾಗಲಕಾಯಿ ಪಲ್ಯ. ಹೀಗಾಗಿ ಇದನ್ನು ಮುಚ್ಚಿ ಕ್ರಿಸ್ಪಿ ಮಾಡ್ಕೊಂಡು ತೊಗೊತಿದ್ದೀನಿ. ಸ್ಲೋ ಗ್ಯಾಸ್ನಲ್ಲಿ ಇದನ್ನು ಪೂರ್ತಿಯಾಗಿ ಗರಿ ಆಗಬೇಕು, ಅಂದ್ರೇ ಅದು ಕಹಿ ಬಿಡೋದಿಲ್ಲ. ಸೊ ಪೂರ್ತಿ ಗರಿ ಆಗಬೇಕಿದು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ ಹಾಗಲಕಾಯಿ. ಆವಾಗವಾಗ ಮಿಕ್ಸ್ ಮಾಡ್ಕೊತಾ ಇರಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊತ ಪೂರ್ತಿಯಾಗಿ ಗರಿ ಆಗಬೇಕು. ಓಕೆ ನೋಡಿ, ಫೈನಲಿ ಪೂರ್ತಿಯಾಗಿ ಗರಿ ಆಗಿದೆ, ಅಂದರೆ ಕ್ರಿಸ್ಪಿ ಆಗಿದೆ ಹಾಗಲಕಾಯಿ. ಈ ರೀತಿ ಹುರ್ಕೊಂಡ್ರೆ ಒಂದು ಚೂರು ಕೂಡ ಕಹಿ ಬಿಟ್ಕೊಳ್ಳಲ್ಲ ಎಣ್ಣೆಯಲ್ಲಿ. ಇವಾಗ ಇದಕ್ಕೆ ಹೋಮ್ ಮೇಡ್ ಮಸಾಲೆ ಖಾರ ಹಾಕ್ತಿದ್ದೀನಿ ಅಥವಾ ಸಬ್ಜಿ ಮಸಾಲ ಹಾಕ್ತಿದ್ದೀನಿ. ಸ್ವಲ್ಪ ಖಾರಕ್ಕೋಸ್ಕರ ರೆಡ್ ಖಾರದ ಪುಡಿ ಹಾಕ್ಕೊಂಡು ನಾನಿಲ್ಲಿ ಜಸ್ಟ್ ಇವೆರಡೇ ಸಾಮಗ್ರಿ ಹಾಕ್ಬೋದು ನೀವು. ಅದಕ್ಕೆ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ. ಇವಾಗೇನಿಲ್ಲ, ಈ ಮಸಾಲ ಹಾಕಿದ ಮೇಲೆ ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಉಪ್ಪು ನಾವು ಮೊದಲೇನೆ ಹಾಕಿರ್ತೀವಲ್ವ, ಇಲ್ಲೇನು ಹಾಕೋದೇನು ಬೇಕಾಗಿಲ್ಲ. ಈ ಮಸಾಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು 3 ಚಮಚ ಆಗುವಷ್ಟು ನಾನಿಲ್ಲಿ ಬೆಲ್ಲ ಸೇರಿಸ್ತಿದ್ದೀನಿ. ಇದರಲ್ಲಿ ಬೆಲ್ಲದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ, ಅಂದ್ರೇ ಅದು ತಿನ್ನುವಾಗ ನಿಮಗೆ ಕಹಿ ಅನಿಸೋದಿಲ್ಲ. ಹೀಗಾಗಿ ಬೆಲ್ಲದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಲಿ. ಮತ್ತು ಅದನ್ನು ಪೂರ್ತಿಯಾಗಿ ಎಣ್ಣೆಯಲ್ಲಿ ಕ್ರಿಸ್ಪಿ ಮಾಡ್ಕೊಂಡು ತೊಗೋಬೇಕು. ಇವೆರಡು ಸ್ಟೆಪ್ನ ನೀವು ಫಾಲೋ ಮಾಡಿದಿರಿ ಒಂಚೂರು ಕೂಡ ಇದು ಕಹಿ ಬರೋದಿಲ್ಲ ಪಲ್ಯ. ಓಕೆ, ಬೆಲ್ಲ ಹಾಕಿದ ಮೇಲೆ ಮತ್ತೆ ಒಂದು 2 ನಿಮಿಷ ನಾನು ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ. ಬೆಲ್ಲ ಪೂರ್ತಿಯಾಗಿ ಮೆಲ್ಟ್ ಆಗಿದೆ. ಇವಾಗ ನೀವು ನೋಡ್ತಿರ್ಬೋದು. ನೀವಿಲ್ಲಿ ಹಾಗಲಕಾಯಿ ಕ್ವಾಂಟಿಟಿ ಜಾಸ್ತಿ ತೊಗೊಂಡ್ರೆ ಬೆಲ್ಲದ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಇವಾಗ ಹುರಿದು ಪುಡಿ ಮಾಡಿದಂತಹ ಶೇಂಗಾ ಪೌಡರ್ ಹಾಕೊತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಓಕೆ, ಈ ಶೇಂಗಾ ಪೌಡರ್ ಹಾಕೊಂಡಾದ್ಮೇಲೆ ಇಲ್ಲಿ ನಾನು ಸರಿಯಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಹಬೆಯಲ್ಲಿ ಮತ್ತೆ ಒಂದು 2 ನಿಮಿಷ ಮುಚ್ಚಿಡ್ತಿದ್ದೀನಿ ಸ್ಲೋ ಗ್ಯಾಸ್ನಲ್ಲಿ. ಈ ಶೇಂಗಾ ಪೌಡರ್ ಕೂಡ ಒಂದು ಸ್ವಲ್ಪ ಸಾಫ್ಟ್ ಆಗಲಿ. ಓಕೆ, ಶೇಂಗಾ ಪೌಡರ್ ಹಾಕಿದ ಮೇಲೆ ಒಂದು 2 ನಿಮಿಷ ಆಗೋ ತನಕ ಮುಚ್ಚಿಟ್ಟಿದ್ದ. ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ತುಂಬಾ ಹೆಲ್ದಿ ಆಗಿರುವಂತಹ ಆರೋಗ್ಯಕರವಾಗಿರುವಂತಹ ಹಾಗಲಕಾಯಿ ಪಲ್ಯ ರೆಸಿಪಿ ರೆಡಿಯಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಅವೆರಡು ಸ್ಟೆಪ್ನ ನೀವು ಫಾಲೋ ಮಾಡಿ ನೋಡಿ, ತುಂಬಾ ಸರಿಯಾಗಿ ಬರುತ್ತೆ ಈ ಪಲ್ಯ. ಸೊ ನೋಡಿ ಎಷ್ಟು ಸರಿಯಾಗಿ ಕಾಣ್ತಿದ್ದಿಲ್ವ, ತಿನ್ನೋ ಕೂಡ ಅಷ್ಟೇ ರುಚಿಯಾಗಿದೆ. ಓಕೆ, ಈ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ನೀವು ಕೂಡ ಈ ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ, ಪರ್ಫೆಕ್ಟಾಗಿ ತುಂಬಾ ರುಚಿಯಾಗಿ ಬರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.